ಸಲ ನಮಗೆ ಅದು ಜಾಸ್ತಿ ಕಾಂಪಿಟೇಷನ್ಸ್ ಇತ್ತು. ಇದು ಏಳನೇ ವರ್ಷ ಆಗಿತ್ತು ಆದಮೇಲೆ ಇಂಡಿಯಾ ಟೀಮ್ ನಾವು ಗೆದ್ದಿರೋದು ಬಾಯ್ಸು, ಜೂನಿಯರ್ ಬಾಯ್ಸು. ನಂಗೆ ತುಂಬ ಖುಷಿ ಆಗ್ತಿದೆ ಗೆದ್ದಿರೋದಕ್ಕೆ. ಮತ್ತು ಮುಂದೆ ಯಾವ ಥರ ಇದು ಮಾಡಬೇಕು ಅಂತಿದ್ದೀರಾ? ಮುಂದೆ ಇನ್ನೂ ಸಿಲ್ವರ್, ಗೋಲ್ಡ್ ಆ ಥರ ಟ್ರೈ ಮಾಡಬೇಕು ಅಂತಿದ್ದೀವಿ. ನಿಮ್ಮ ಕೋಚಿಂಗ್ ಸಂಬಂಧಪಟ್ಟಾಗ ಏನು ಹೇಳ್ತೀರಾ? ಜೊತೆಗೆ ನೀವು ಇಟ್ಲಿಯಿಂದ ಕೋಚ್ ಬಂದಿದ್ದರು ನಮಗೆ. ಕ್ಯಾಂಪ್ 2 ಕ್ಯಾಂಪ್ ಇತ್ತು. ಮತ್ತು ನನ್ನ ಹೆಸರು ಚಾರ್ಲಿ ಅಂತ. ನಾನು ಈ ವರ್ಷದ ವೈಸ್ ಕ್ಯಾಪ್ಟನ್ ಸೀನಿಯರ್ ಟೀಮ್ಗೆ. ಮತ್ತು ಈ ವರ್ಷ ಸ್ವಲ್ಪ ಕಷ್ಟ ಇತ್ತು. ಮೋರ್ ದೆನ್ 6 ಟೀಮ್ಸ್ ಇತ್ತು ಈ ವರ್ಷ ಜೂನಿಯರ್ ಗರ್ಲ್ಸ್ಗೆ. ಆ್ಯಂಡ್ ಕಾಂಪಿಟೇಷನ್ ಅಷ್ಟೇ ಕಷ್ಟ ಇತ್ತು. ಬಟ್ ವಿ ಒನ್ ಆಲ್ಮೋಸ್ಟ್ 3 to 4 ಮ್ಯಾಚಸ್. ಸೊ ನಾನು ಬೆಂಗಳೂರು ಗ್ರಾಮಾಂತರ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ಹಾಗೂ ಪಟೇಲ್ ರಾಮಯ್ಯ ರಿಂಕಿನ ಕೋಆರ್ಡಿನೇಟರ್ ಆಗಿದ್ದೀನಿ. ಈ ಸಂತೋಷದ ವಿಚಾರ ಹೇಳಬೇಕಂತಂದರೆ, ಈ 6 ಜನ ಮಕ್ಕಳು ನನ್ನ ಒಂದು ಕ್ಲಬ್ಬಲ್ಲಿ, ನನ್ನ ಅಕಾಡೆಮಿನಲ್ಲಿ ಪ್ರಾಕ್ಟೀಸ್ ಮಾಡಿ ಸತತವಾಗಿ 10 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಚೀವ್ಮೆಂಟ್ ತಂದುಕೊಟ್ಟಿದ್ದಾರೆ. ಐ ಪ್ರೌಡ್ ಪ್ರಾಕ್ಟೀಸ್. ಈ ಥರದ ಒಂದು ಮಕ್ಕಳು ನನಗೆ ಇರೋದು ತುಂಬ ಸಂತೋಷ ಆಗ್ತಿದೆ. ಅದರಲ್ಲೂ ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಇದು ಭಾರತದ ಕನಸಾಗಿತ್ತು. ಇಷ್ಟು ವರ್ಷದಲ್ಲಿ ಈ ಥರ ಒಂದು ಸಿಲ್ವರ್ ಮೆಡಲ್ ಸಿಕ್ಕಿರೋದು ಇದು ಪ್ರಥಮ ಬಾರಿ. ಇದು ನಮ್ಮ ಸ್ಕೇಟಿಂಗ್ ರಂಗಕ್ಕೆ, ಹಾಕಿ ರಂಗಕ್ಕೆ ಇದು ಅತ್ಯುತ್ತಮವಾದ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಹಕಾರ ಬಯಸಿ ನಮ್ಮ RSFI ಟೀಮ್ ಆಗಿರ್ಬೋದು, ಕರ್ನಾಟಕ ಸ್ಕೇಟ್ ಅಸೋಸಿಯೇಷನ್ ಆಗಿರ್ಬೋದು, ಮತ್ತು ನನ್ನ ಪಟೇಲ್ ರಾಮಯ್ಯ ರಿಂಗ್ ಮತ್ತು ನಮ್ಮ ಕುಟುಂಬದವರಾಗಿರ್ಬೋದು, ಜೊತೆ ನನ್ನ ಮಕ್ಕಳು ಮತ್ತು ಎಲ್ಲ ಪೇರೆಂಟ್ಸು ಸಹಕಾರ ಮಾಡ್ತಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಏಷ್ಯನ್ ಗೋಲ್ಡ್ ಮೆಡಲ್ ಅಥವಾ ವರ್ಲ್ಡ್ಸ್ ಗೋಲ್ಡ್ ಮೆಡಲ್ ತರೋದೊಂದೇ ನಮ್ಮ ಉದ್ದೇಶ ಆಗಿರುತ್ತೆ. ಅದಕ್ಕೆ ನಮ್ಮ ಅಸೋಸಿಯೇಷನ್ನ ಎಲ್ಲರನ್ನೂ ಕಳಕಳಿಯಿಂದ ಕೇಳ್ತಾ, ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಈ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀನಿ.